ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರ್ವಿಸ್ ಕಿಚನ್. ಸೊ ಇವತ್ತು ನಮ್ಮ ಚಾನಲ್ನಲ್ಲಿ ಅಕ್ಕಿ ಹಿಟ್ಟಿನಿಂದ ಸೂಪರ್ ಟೇಸ್ಟಿಯಾಗಿರುವ ಸ್ನ್ಯಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಸೊ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ಹಾಗೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಪ್ರಾಸೆಸ್ ಅನ್ನೋದು. ಈಗ ಪ್ರಾಸೆಸ್ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬೌಲ್ ತಗೊಂಡು 3/4 ಗ್ಲಾಸಷ್ಟು ನಾನಿಲ್ಲಿ ಕಡಲೆಬೇಳೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇದೇ ಗ್ಲಾಸಷ್ಟು ಹಿಟ್ಟನ್ನು ಕೂಡ ತಗೊತೀನಿ. ಸೊ ನೀವು ಹಿಟ್ಟು ಎಷ್ಟು ತಗೊತೀರೋ ಅದಕ್ಕೆ ತಕ್ಕಂತೆ ಬೇಳೆ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಇದರಲ್ಲಿ ನೀರನ್ನು ಆ್ಯಡ್ ಮಾಡಿ ನೀಟಾಗಿ ಈ ರೀತಿ ಒಂದು 2 ಸಲ ವಾಶ್ ಮಾಡಬೇಕಾಗುತ್ತೆ. ವಾಶ್ ಮಾಡಿದ ನಂತರ ಇಲ್ಲಿ ಬೇಳೆಯಲ್ಲಿ ಮುಳುಗೋಷ್ಟು ನೀರನ್ನು ಆ್ಯಡ್ ಮಾಡಿ ಇದನ್ನು ನಾವು 1 ಗಂಟೆ ಹಾಗೆ ಬಿಟ್ಬಿಡಬೇಕಾಗುತ್ತೆ. 1 ಗಂಟೆ ಇಲ್ಲ 2 ಗಂಟೆ ಇಟ್ಟರೆ ಸರೋಗುತ್ತೆ. ನಾನು 1 ಗಂಟೆ ಆದ ನಂತರ ಈ ರೀತಿ ನೀರನ್ನೆಲ್ಲ ತೆಗೆದು ಈ ರೀತಿ ಡ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಬಟ್ಟೆ ಮೇಲೆ ಒಂದು 5 ನಿಮಿಷ ಫ್ಯಾನ್ ಕೆಳಗಡೆ ಹಾಕ್ಕೊಂಡ್ರೆ ಸರೋಗುತ್ತೆ. ಸ್ವಲ್ಪ ಡ್ರೈ ಆಗಬೇಕಷ್ಟೇ. ಸೊ ಈಗ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ ಬನ್ನಿ. ಇಲ್ಲಿ ಇನ್ನೊಂದು ಬೌಲ್ ತಗೊಂಡು ಅದೇ ಗ್ಲಾಸ್ ಅಳತೆಯಷ್ಟು ನಾನಿಲ್ಲಿ 1 ಗ್ಲಾಸಷ್ಟು ಇಲ್ಲಿ ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ಹಾಗೂ ಅರ್ಧ ಗ್ಲಾಸಷ್ಟು ಇಲ್ಲಿ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಸೊ ಬೇರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಮೈದಾ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಈಗ ಎಷ್ಟು ಗ್ಲಾಸಷ್ಟು ನೀವು ಹಿಟ್ಟು ತಗೊಂಡ್ರೆ ಅದೇ ಗ್ಲಾಸ್ ಅಳತೆಯಷ್ಟು ನೀರನ್ನು ತಗೋಬೇಕಾಗುತ್ತೆ. 1.5 ಗ್ಲಾಸಷ್ಟು ಹಿಟ್ಟಿಗೆ ನಾನು 1.5 ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೀನಿ. ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಓಂಕಾಳು ತಗೊಂಡಿದ್ದೀನಿ. ಓಂಕಾಳು ಯೂಸ್ ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೀರು ಅನ್ನೋದು ಈ ರೀತಿ ಕುದಿ ಬರಬೇಕು, ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಚೆನ್ನಾಗಿ ನೀರು ಕುದಿ ಬಂದ ನಂತರ ಇಲ್ಲಿ ನಾವು ಹಿಟ್ಟು ಅನ್ನೋದು ಸ್ವಲ್ಪ ಮಟ್ಟಿಗೆ ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡಬೇಕು. ಈ ರೀತಿ ಗಂಟಿಲ್ಲದೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಫ್ಲೇಮ್ ಅನ್ನೋದು ಲೋ ಅಲ್ಲಿರಬೇಕು. ಈ ರೀತಿ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಹಿಟ್ಟೇನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಮಟ್ಟಿಗೆ ನೀರನ್ನು ಬಿಸಿ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ. ಹಾಗೆಲ್ಲ ತುಂಬ ತೆಳುವಾಗಿದೆ ಅನ್ನೋವಾಗ ಸ್ವಲ್ಪ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ನಾನು ಕರೆಕ್ಟಾಗಿ ತಗೊಂಡಿದ್ದೀನಿ. ಸೊ ನನಗೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬಂದಿದೆ. ಸೊ ಸ್ಟವ್ ಆಫ್ ಮಾಡಿ ಇನ್ನು ಸ್ವಲ್ಪ ಮಟ್ಟಿಗೆ ತಣ್ಣಕ್ಕಾಗೋದಕ್ಕೆ ಬಿಡೋಣ. ಸ್ವಲ್ಪ ಬೆಚ್ಚಗಿರೋವಾಗೆ ನಾವು ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀವು ಚಪಾತಿ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ಕೊತೀರೋ ಅದೇ ರೀತಿ ಮೃದುವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಹಿಟ್ಟು ಅನ್ನೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಈ ಕೋಡುಬಳೆ ಅನ್ನೋದು ಕೂಡ ಅಷ್ಟು ಕ್ರಿಸ್ಪಿಯಾಗಿ ಹಾಗೂ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರಬೇಕು. ನಿಮಗೆ ಕೋಡುಬಳೆ ಮಾಡೋವಾಗ ಕರೆಕ್ಟಾಗಿ ಬರುತ್ತೆ. ಸೊ ಇದೀಗ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ ಬನ್ನಿ. ಇಲ್ಲಿ ನೋಡಿ ಡ್ರೈ ಮಾಡಿಟ್ಟಿರುವಂತಹ ಇಲ್ಲಿ ಕಡಲೆಬೇಳೆಯನ್ನು ಕೂಡ ತಗೊಂಡಿದ್ದೀನಿ. ಈಗ ಹಿಟ್ಟು ಗಟ್ಟಿಯಾಗಿದೆ. ನಾವು ಮುಚ್ಚಳ ಇಟ್ಕೋಬೇಕಾಗುತ್ತೆ. ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಮಟ್ಟಿಗೆ ನಾವು ತಗೋಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಮಟ್ಟಿಗೆ ಈ ರೀತಿ ರೌಂಡಾಗಿ ತಗೊಂಡು ನೀಟಾಗಿ ಈ ರೀತಿ ನಾವು ರೋಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಮಟ್ಟಿಗೆ ರೋಲ್ ಮಾಡಿದ ನಂತರ ಬೇಳೆಯನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಅದ್ರ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ರೋಲ್ ಮಾಡ್ಕೋಬೇಕಾಗುತ್ತೆ. ರೋಲ್ ಮಾಡಿ ನೀಟಾಗಿ ಇದನ್ನು ನಾವು ರೌಂಡ್ ಶೇಪಾಗಿ ನಾವು ಈ ರೀತಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ರೌಂಡ್ ಶೇಪಲ್ಲಿ ಈ ರೀತಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಸೈಜ್ ಬೇಕಾದರೂ ಆ ಸೈಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ಮೀಡಿಯಮ್ ಸೈಜಾಗಿ ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ. ತುಂಬ ದಪ್ಪಕ್ಕೆ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಒಳಗಡೆ ಅನ್ನೋದು ಬೇಯೋದಿಲ್ಲ. ಸ್ವಲ್ಪ ಮಟ್ಟಿಗೆ ಈ ರೀತಿ ತಿನ್ನಾಗಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬೇಯುತ್ತೆ ಹಾಗೂ ಕ್ರಿಸ್ಪಿಯಾಗಿರುತ್ತೆ. ಸೊ ಇನ್ನೊಂದು ಸಲ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇದೇ ರೀತಿ ಮಿಕ್ಕಿರೋ ಹಿಟ್ಟನ್ನೆಲ್ಲ ಸೇಮ್ ಪ್ರಾಸೆಸ್ನಲ್ಲಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೋಡಿ ಎಲ್ಲ ಒಂದೇ ಸೈಜಲ್ಲಿ ಕರೆಕ್ಟಾಗಿ ಮಾಡಿದ್ದೀನಿ. ಸೊ ಈಗ ಇನ್ನೊಂದು ಕಡೆಗೆ ಬಾಣಲಿ ತಗೊಂಡು ಎಣ್ಣೆಯನ್ನು ಚೆನ್ನಾಗಿ ಹೀಟ್ ಆದ ನಂತರ ಒಂದೊಂದನ್ನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿದ ನಂತರ ಇಮ್ಮಿಡಿಯೇಟಾಗಿ ತಿರುಗ್ಸೋಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ಹಾಗೆ ಬಿಟ್ಬಿಡಬೇಕಾಗುತ್ತೆ. 2 ನಿಮಿಷ ಆದ ನಂತರ ಈ ರೀತಿ ನೀಟಾಗಿ 2 ಕಡೆನೂ ಟರ್ನ್ ಮಾಡ್ತಾ ನಾವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಬಾಕ್ಸ್ಗೆ ಸ್ನ್ಯಾಕ್ಸ್ ಆಗಲಿಲ್ಲ, ಈವ್ನಿಂಗ್ ಬರೋವಾಗ ಸ್ನ್ಯಾಕ್ಸ್ಗೆಲ್ಲವಾಗ ಈ ರೀತಿ ಮಾಡಿಕೊಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ಹೊರಗಡೆ ತಿಂಡಿಗಿಂತ ಈ ರೀತಿ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದೀಗ ಕಂಪ್ಲೀಟ್ ಆಗಿದೆ. ಮತ್ತು ಮಿಕ್ಕಿರುವ ಎಲ್ಲ ಕೋಡುಬಳೆ ಕೂಡ ಅದೇ ಪ್ರಾಸೆಸ್ನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಮಾಡಿ ನೀವು 1 ತಿಂಗಳವರೆಗೂ ಕೂಡ ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಯಾವುದೇ ರೀತಿ ಕೆಡೋದಿಲ್ಲ, ಅಷ್ಟೇ ಫ್ರೆಶ್ ಆಗಿ ಹಾಗೂ ಅಷ್ಟೇ ರುಚಿಯಾಗಿರುತ್ತೆ. ಸೊ ಇದೀಗ ಕೂಡ ಕಂಪ್ಲೀಟ್ ಆಗಿದೆ. ಇದನ್ನು ಕೂಡ ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ಸೊ ಅಷ್ಟೇ ಫ್ರೆಂಡ್ಸ್, ಎಷ್ಟೋ ರುಚಿಕರವಾದ ಕೋಡುಬಳೆ ಅನ್ನೋದು ರೆಡಿಯಾಗಿದೆ. ಐ ಹೋಪ್ ಈ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ದಂಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಸೊ ನಾನು ಹಾಕಿರೋ ರೆಸಿಪೀಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ತಪ್ಪದೇ ಸಿಗುತ್ತೆ. ಸೊ ತುಂಬ ಜನ ಹೇಳ್ತಾರೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.